ಧಾರವಾಡ ಮಹಾನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 11 ಮಾಳಮಡ್ಡಿ ಶಾಲೆಯಲ್ಲಿ ವಿಜ್ಞಾನ ತಂತ್ರಜ್ಞಾನ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ವಿಷ್ಣು ಕೋರ್ಲಹಳ್ಳಿಯವರು ಮಾತನಾಡಿ, ಧಾರವಾಡದ ಅಕ್ಷರ ತಾಯಿ ಎಂದೇ ಖ್ಯಾತವಾಗಿರುವ ನಿವೃತ್ತ ಶಿಕ್ಷಕಿ ದತ್ತಿದಾನಿ ಲೂಸಿ ಸಾರಳನ ನಿಜವಾಗಿ ಕೂಡ ತ್ಯಾಗಮಹಿ. ನಿವೃತ್ತಿಯಾಗಿ 16 ವರ್ಷ ಕಳೆದರೂ ತನಗೆ ಬರುವ ಪಿಂಚಣಿ ಹಣದಲ್ಲಿ ಉಳಿಸಿ ಸರ್ಕಾರಿ ಶಾಲೆಗಳಿಗೆ ದತ್ತಿ ನೀಡುತ್ತಿರುವ ಇವರ ಕಾರ್ಯ ನಿಜಕ್ಕೂ ನನಗೆ ಹೆಮ್ಮೆ ಎನಿಸಿತು ಎಂದರು. ಅವರು ಮಾಳಮಡ್ಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನವನ್ನು ದೀಪ ಬೆಳಗಿಸಿ, ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಮೇಲೆ ತಾವಾಯಿತು ತಮ್ಮ ಸಂಸಾರವಾಯಿತು ಎನ್ನುವವರ ಮಧ್ಯೆ ಈ ತಾಯಿ ಆದರ್ಶವಾಗಿ ನಿಲ್ಲುತ್ತಾರೆ ಎಂದರು. ಧಾರವಾಡ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಕುಮಾರ್ ಸಿಂದಗಿ ಮಾತನಾಡಿ, ಲೂಸಿ ಸಾರಡನ್ ಅವರು ಧಾರವಾಡದ ಅಕ್ಷರ ತಾಯಿಯಾಗಿ ನಮಗೆ ಕಾಣುತ್ತಾರೆ. 100ನೇಯ ದತ್ತಿಯನ್ನ ಧಾರವಾಡ ನಗರದ ನವಲೂರು ಮಾದರಿ ಶಾಲೆಗೆ ದತ್ತಿ ನೀಡಿದರು. 104ನೇಯ ದತ್ತಿಯನ್ನ ಧಾರವಾಡ ನಗರದ ಮಾಳಮಡ್ಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೀಡಿರುವುದು ನನಗೆ ಸಂತಸ ತಂದಿದೆ. ಅವರ ಜೀವನ ಚರಿತ್ರೆಯನ್ನ ಮೀಡಿಯಾ ಮೈಂಡ್ ಕ್ರಿಯೇಷನ್ ಅವರು ನಾನು ಲೂಸಿ ಟೆಲಿಫಿಲಂ ಮಾಡಿದ್ದಾರೆ ಎಂದ ಅವರು ಸಾಧನೆಯನ್ನ ಕೊಂಡಾಡಿದರು. ಇನ್ನು ಹುಬ್ಬಳ್ಳಿಯ ಇಂಜಿನಿಯರ್ ಖ್ಯಾತ ಪರಿಸರವಾದಿ ವೀರಪ್ಪ ಅರ್ಕೇರೆ ಮಾತನಾಡಿ, ಇಂದು ಮಿತಿ ಮೀರಿದ ಪ್ಲಾಸ್ಟಿಕ್ ಬಳಕೆಯಿಂದ ಜಾಗತಿಕ ತಾಪಮಾನ ಹೆಚ್ಚಾಗುತ್ತಿದೆ. ಎಲ್ಲಂದರಲ್ಲಿ ಪ್ಲಾಸ್ಟಿಕ್ ಎಸೆಯುವುದನ್ನು ನಿಲ್ಲಿಸಬೇಕು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಯಾಕಂದ್ರೆ ಎಲ್ಲ ಇದ್ದು ಇಲ್ಲದಂತ ಬದುಕಿದವಳು ನಾನು. 8 ವಯಸ್ಸಿನವರೆಗೆ ನನ್ನ ತಂದೆ ತಾಯಿಗಳು ಎಲ್ಲ ಬಂಧುಗಳನ್ನು ಕಳ್ಕೊಂಡು ಸ್ಟೇಷನ್ ಕಳ್ಕೊಂಡೆ. ಉಡುಪಿ ಜಿಲ್ಲೆಯೊಳಗೆ ಬೈಲು ಎಂಬ ಒಂದು ಕಾರ್ಕಳ ಉಡುಪಿಗಳ ನಡುವೆ ಇರುವಂಥ ಅಲ್ಲಿ ಹುಟ್ಟಿದವಳು ನಾನು. ಅಂದರೆ 8 ವಯಸ್ಸಿನೊಳಗೆ ಬಾಂಬೆಗೆ ಹೊರಟಾಗ ನಾನು ನೀರು ಕುಡಿಲಿಕ್ಕೆ ಹೋಗಿ ಸ್ಟೇಷನ್ ಒಳಗೆ ಕಳ್ಕೊಂಡೆ. ರೈಲ್ವೆ ಸಿಬ್ಬಂದಿ ಹೋಗೋ ಕೈಯೊಳಗೆ ಸಿಕ್ಕಿದೆ. ನಾನು ಒಂದು TC ಗಾರ್ಡು ಸ್ಟೇಷನ್ ಮಾಸ್ಟರ್ ಇವಾಗೆಲ್ಲ ಪ್ರಮೋಷನ್ ಆದವರು. YM ಸದ್ಲಾಪುರ್, DC ಚಕ್ರವರ್ತಿ ಕಲ್ಕತ್ತಾದವರು, ಮಹಾದೇವ ಮಡಿವಾಳರು, ವಸಂತ ಕುಲಕರ್ಣಿ ಇವೆಲ್ಲ ರೈಲ್ವೆ ಸಿಬ್ಬಂದಿಗಳು. ಎಲ್ಐ ಲಕ್ಕಮ್ಮನವರ್, ಮಂಜು ಅಡ್ಬೇರ್, VN ಕೀರ್ತಿವತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಈ ದತ್ತಿಯಿಂದ ಪ್ರೇರಿತರಾಗಿ ಶ್ರೀಮತಿ VN ಕೀರ್ತಿವತಿ ಮೇಡಂ ಹಾಗೂ ಶಾಲೆಗೆ 5,000 ರೂಪಾಯಿಗಳನ್ನು ದತ್ತಿ ನೀಡಿದರು. ಮುಖ್ಯ ಗುರುಮಾತೆಯಾರಾದ ವೀಣಾ ಪಾಟೀಲ್ 5,000 ದತ್ತಿಯನ್ನು ನೀಡಿದರು. ಅಗಸ್ತ್ಯ ಫೌಂಡೇಶನ್ ಹಾಗೂ ಶಾಲೆಯ ಸಹಯೋಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. 40ಕ್ಕೂ ಹೆಚ್ಚಿನ ಮಾಡೆಲ್ ಇಡಲಾಗಿತ್ತು. ಅಗಸ್ತ್ಯ ಫೌಂಡೇಶನ್ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಶಿವಾನಂದ ಚಲಪಾತಿ, ಮಾಜಿ ಸೈನಿಕ ಚಿನ್ನಪ್ಪ ಸಬದತ್ತಿ, DV ಸಜ್ಜನ್, ಕೆಳಗೇರಿ ಶಾಲೆಯ ಪ್ರಧಾನ ಗುರುಮಾತೆ ಮಹಾದೇವಿ ದೊಡ್ಮನಿ ಕೋಲಾರವರು ಸೇರಿದಂತೆ ವಿವಿಧ ಶಾಲೆ ಶಿಕ್ಷಕರು, ಮಕ್ಕಳು ಹಾಜರಿದ್ದರು. ಮಕ್ಕಳಿಗೆ ಪ್ರಶಸ್ತಿ ಫಲಕ ಹಾಗೂ ಪ್ರಶಸ್ತಿ ಪತ್ರ ನೀಡಲಾಯಿತು.